ನಾನು ಕೂಡ ಚೆನ್ನಾಗಿದ್ದೀನಿ. 5:30ಗೆ ಎದ್ದು ಆಚೆಗೆ ಬಂದೆ. ಆದರೆ ಲಾಗ್ನ ಸ್ಟಾರ್ಟ್ ಮಾಡಲಿಲ್ಲ. ಏನಕ್ಕಪ್ಪ ಅಂದರೆ ಪಾಪಿಗೆ ಸ್ವಲ್ಪ ಹೆಲ್ತು ಹುಷಾರಿಲ್ಲ. ಅದಕ್ಕೋಸ್ಕರ ನನಗೂ ಯಾಕೋ ಲಾಗ್ ಮಾಡಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರನೇ ಇವಾಗ ಪಾತ್ರೆ ಎಲ್ಲ ನೈಟೆಲ್ಲ ತೊಳೆದಿಟ್ಟಿದ್ದೆ. ಅಮ್ಮ ಬೆಳಗ್ಗೆ ಎದ್ದು ಮಜ್ಜಿಗೆ ಕಡಿದು ಸ್ವಲ್ಪ ಹಾಲೆಲ್ಲ ಹಾಕಿ ಬಂದಿದ್ರಲ್ಲ, ಅದು ಸ್ವಲ್ಪ ಪಾತ್ರೆನೂ ಸಹ ಇತ್ತು. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಕಿಚನ್ಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಇಲ್ಲ ಟಿಫನ್ ಮಾಡ್ಕೊಳ್ಳೋಕ್ಕೆ ಬಂದರೆ ನಮಗೂ ಒಂಥರ ಖುಷಿ ಅನಿಸುತ್ತೆ, ಏನಂತೀರಲ್ವ. ಆಮೇಲೆ ನಾನು ಸ್ವಲ್ಪ ಚಳಿ ಆಗ್ತಾಯಿತ್ತು, ಟೀ ಕುಡಿಬೇಕು ಅಂತ ಅನ್ನಿಸ್ತಾನೆ ಇತ್ತು. ಅದಕ್ಕೋಸ್ಕರ ಒಂದು ಗ್ಲಾಸ್ ಟೀನ ಮಾಡಿಕೊಂಡು ನಾನು ಒಬ್ಳಿಗೋಸ್ಕರ ಟೀ ಮಾಡ್ಕೊಂಡು ಕುಡಿದೆ. ನಮ್ಮಲ್ಲಿ ಯಾರೂ ಟೀ ಕುಡಿಯೋದಿಲ್ಲ. ಆಮೇಲೆ ಏನಕ್ಕೆ ನಾನು ವೀಡಿಯೋ ಮಾಡ್ತಾಯಿಲ್ಲ, ಅದು ಶಾರ್ಟ್ ವೀಡಿಯೋ ಆಗ್ತಾಯಿಲ್ಲ, ಲಾಂಗ್ ವೀಡಿಯೋ ಆಗ್ತಾಯಿಲ್ಲ ಅಂತ ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರು. ಅದಕ್ಕೋಸ್ಕರ ನಾನು ಅವ್ರಿಗೋಸ್ಕರ ನಾನು ಇದನ್ನು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ಬೋದು. ಆಮೇಲೆ ಇವತ್ತು ಸ್ವಲ್ಪ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ವಾರದ ದಿನ ನಾನು ಇವತ್ತು ಬೆಳಗ್ಗೆ ಎದ್ದು ಪೂಜೆನೂ ಸಹ ಮಾಡ್ಕೊಳಕ್ಕಾಗಲಿಲ್ಲ. ಪಾಪಗೆ ಸ್ವಲ್ಪ ಹುಷಾರಿರಲಿಲ್ಲ. ಯಾರಿಗೆ ತಾನೇ ಅನಿಸುತ್ತೆ ಹೇಳಿ, ತಾಯಂದಿರಿಗೆ ಮಕ್ಳಿಗೆ ಹುಷಾರಿಲ್ಲದೆ ಹೋದರೆ ಯಾವ ಕೆಲಸ ಮಾಡೋಕ್ಕೂ ಸಹ ಮೂಡಿರೋದಿಲ್ಲ. ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ತುಂಬಾ ಬೇಜಾರಾಗ್ತಾಯಿದೆ. ಮಕ್ಕಳು ಮನೇಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿರ್ತಾರೆ, ಕುಣ್ಕೊಂಡು ನಗಾಡ್ಕೊಂಡು. ಅವರು ಒಂದು ನಗುವಿನಿಂದಲೇ ನಮ್ಮ ನೋವೆಲ್ಲ ಮರೆಯುತ್ತೆ ಅಂತಲೇ ಸಹ ಹೇಳ್ಬೋದು. ನನಗಂತೂ ಅದು ಎಷ್ಟೋ ಸಲ ಅರಿವಾಗ್ಬಿಟ್ಟೈತೆ. ಅದಕ್ಕೋಸ್ಕರ ಅವರು ನನಗೆ ಏನಪ್ಪ ಅಂದರೆ ಹುಷಾರಾಗೋವರೆಗೂ ನನಗೆ ಯಾವುದೇ ಕೆಲಸ ಮಾಡೋದಿರ್ಬೋದು, ತಿಂಡಿ ಊಟ ಏನೂ ಅಷ್ಟಾಗಿ ನನಗೆ ಸೇರೋದಿಲ್ಲ. ಹಿಂಸೆ ಮೇಲೆ ತಿನ್ನಬೇಕು ಅಷ್ಟೇ. ಇವಾಗ ನಾನು ಉಪ್ಪಿಟ್ಟನ್ನ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವತ್ತು ಪಾಲಕ್ ಚಪಾತಿ ಮತ್ತು ಗ್ರೇವಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇವಾಗ ಟೈಮ್ ಇಲ್ಲ. ಸ್ವಲ್ಪ ನಾನು ಇವಾಗ ಪಾಪುಗೆ ಸರಿ ತಿನ್ನಿಸಿ ಸ್ವಲ್ಪ ಜ್ವರ ಸಿರಪ್ ಎಲ್ಲ ಹಾಕಿ ಸ್ವಲ್ಪ ತಣ್ಣೀರು ಬಟ್ಟೆ ಎಲ್ಲ ಇಟ್ಬಿಟ್ಟು ಪಾಪುಗೆ ಸ್ವಲ್ಪ ಫೀಡ್ ಮಾಡಿ ಮಲಗಿಸಿದ್ದೀನಿ. ಅವರು ಮಲಗಿ ಎದ್ದೇಳೋತ್ತಿಗೆ ನಾನು ಇವಾಗ ತುಂಬಾ ಈಸಿ ಆಗೋ ಥರ ಉಪ್ಪಿಟ್ಟನ್ನ ಮಾಡ್ಕೊಂಬಿಡೋಣ. ಅಮ್ಮನೂ ಸಹ ಉಪ್ಪಿಟ್ಟನ್ನೇ ಮಾಡಿಬಿಡು, ಪಾಪು ಎದ್ದೇಳೋಷ್ಟೊತ್ತಿಗೆ ಅದು ಸಹ ಸರಿಯಾಗಿ ಹೋಗ್ಬಿಡುತ್ತೆ ಅಂತಲೂ ಸಹ ಹೇಳಿದರು. ಅದಕ್ಕೋಸ್ಕರನೇ ಉಪ್ಪಿಟ್ಟನ್ನ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇವಾಗ ಕ್ಯಾರೆಟ್ನ ಮೇಲೆ ಎರ್ದು ತೊಳೆದೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಕ್ಯಾರೆಟ್ ಯಾಕಪ್ಪ ಎರಿತೀನಿ ಅಂದರೆ, ನಾವು ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರು, ಎಷ್ಟೇ ಸಲ ತೊಳೆದ್ರೂ ಅದ್ರ ಮೇಲೆ ಮಣ್ಣು ಹೋಗೋದಿಲ್ಲ. ಚಿಕ್ಕ ಮಣ್ಣು ಸಣ್ಣದೆಲ್ಲ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರನೇ ಕ್ಯಾರೆಟ ಮೇಲೆ ಎದ್ದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು 4 ಬೀನ್ಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಈರುಳ್ಳಿ ಆಗಿರ್ಬೋದು, ಕರಿಬೇವು ಮತ್ತು ಒಂದು ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಹುಳಿ ಟೊಮೊಟೊ. ಒಂದು ಟೊಮೊಟೊ ಹಾಕ್ಕೊಂಡ್ರೆ, ಇದ್ರ ಜೊತೆಗೆ ಕಾಯಿನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಕಾಯಿ ಸುಳಿಯೋಕ್ಕೆ ಬರೋದಿಲ್ಲ ಅಂತ ನಾನು ಕಾಯಿನೇನು ಆ್ಯಡ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇವಾಗ ವೆಜಿಟೇಬಲ್ ಎಲ್ಲ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಮ್ಯಾಟ್ರಿಗೆ ಬರೋಣ. ನಾನು ಏನಕ್ಕೆ ಎಷ್ಟು ದಿನ ವೀಡಿಯೋನ ಮಾಡ್ತಾ ಇರಲಿಲ್ಲ, ಲಾಂಗ್ ವೀಡಿಯೋನ ಹಾಕ್ತಾ ಇರಲಿಲ್ಲ ಅಂತ ಕೇಳ್ತಾಯಿದ್ರಿ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಒಬ್ಬರು ತಿಳಿಸಿದ್ರು. ಇದಕ್ಕೆ 2ನೇ ಸಲ ಹೇಳ್ತಾ ಇದ್ದೀನಿ. ನನಗೂ ಸ್ವಲ್ಪ ಹುಷಾರಿರಲಿಲ್ಲ. ಆಮೇಲೆ ಪಾಪನೂ ಸಹ ಫೋನ್ನ ಎತ್ತಾಕ್ಬಿಟ್ಟಿರು. ಕ್ಯಾಮ್ರಾ ಎಲ್ಲ ಅಷ್ಟು ಕ್ಲಾರಿಟಿನೂ ಸಹ ಬರ್ತಾ ಇರಲಿಲ್ಲ. ಪಾಪಗೂ ಸ್ವಲ್ಪ ಹುಷಾರು ಸಹ ಇರಲಿಲ್ಲ. ಅದಕ್ಕೋಸ್ಕರ ನನಗೆ ಫುಲ್ ಮೂಡ್ ಆಫೇ ಆಗೋಗ್ಬಿಟ್ಟಿತ್ತು. ಫೋನ್ ಹೋಯ್ತಲ್ಲ, ಪಾಪಗೂ ಸ್ವಲ್ಪ ಹುಷಾರಿಲ್ವಲ್ಲ, ನನಗೂ ಹಿಂಗಾಗಿ ಹೋಗ್ಬಿಡ್ತಲ್ಲ ಅಂತ. ಈಗಲೂ ಸಹ ಫೋನ್ ಸರಿ ಮಾಡಿಸಿಲ್ಲ ನಾನು. 2 ರಬ್ಬರ್ ಆ ಕಡೆ ಈ ಕಡೆ ಹಾಕ್ಕೊಂಡಿದ್ದೀನಿ. ಎಷ್ಟು ದಿನ ಬರುತ್ತೆ ಅಷ್ಟು ದಿನ ಬರಲಿ, ಆಮೇಲೆ ಸರಿ ಮಾಡಿಸ್ಕೊಂಡ್ರೆ ಆಯಿತು ಅಂತ. ಈ ಥರ ಎಲ್ಲ ರಬ್ಬರ್ ಹಾಕ್ಕೊಂಡ್ರೆ ಫ್ಲಾಶ್ ಎಲ್ಲ ಇದಾಗುತ್ತೆ ಅಂತ ಹೇಳ್ತಾರೆ, ಬ್ಲಾಸ್ಟ್ ಆಗ್ತವೆ ಅಂತ. ನೋಡೋಣ ಹೆಂಗಾಗುತ್ತೋ ಹಂಗೆ. ಇಲ್ಲಾಂದರೆ ನಾಳೆನೇ ಹೋಗಿ ಸರಿ ಮಾಡಿಸ್ಕೊಂಡು ಬಂದುಬಿಡೋಣ ಅಂದ್ಕೊಂಡಿದ್ದೀನಿ. ಕ್ಯಾಮ್ರಾ ನೀಟಾಗಿ ಒಂಚೂರು ಚೆನ್ನಾಗಿ ಬರ್ತಾಯಿಲ್ಲ. ಇವಾಗ ಒಂದು 4 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನನಗೆ ಈ ಥರ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಂಡು ಮನೆ ಮೇಲೆ ಇಟ್ಕೊಂಡು ನೋಡ್ತಾ ಇರೋದ್ರಿಂದ ತುಂಬಾ ಖುಷಿ ಅನಿಸುತ್ತೆ. ಅದಕ್ಕೋಸ್ಕರನೇ ಆ ಥರ ಇಟ್ಕೊಂಡಿರ್ತೀನಿ ಮನೆ ಮೇಲೆ. ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ರೆ ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಇಲ್ಲ ಅಂತ ಅಲ್ಲ, ಆದರೆ ತುಂಬಾ ಚಿಕ್ಕದಾಗಿ ಬಂದಿದೆ. ಇನ್ನೊಂದು ಸಲ ಆರ್ಡ್ರ್ ಮಾಡಿದಾಗ ಇದು ಹಾಳಾದ್ಮೇಲೆ ದೊಡ್ಡದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ವೆಜಿಟೇಬಲ್ ಎಲ್ಲ ಕಟ್ ಮಾಡಿದ್ದು ನಾನು ಯಾವುದೇ ಜರಿಗೆ ಹಾಕ್ಕೊಳ್ಳೋದಿಲ್ಲ. ಆಮೇಲೆ ದನ ಕರು ಎಲ್ಲ ಇದ್ದಾವಲ್ಲ, ಒಂದು ಬೌಲ್ಗೆ ಹಾಕ್ಕೊಂಡು ಬಾಣಲಿಗೆ ಹಾಕ್ಕೊಂಬಿಡ್ತೀನಿ. ಇವಾಗ ಉಳ್ದಿದ್ದ ಬೀನ್ಸ್ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ನಮ್ಮನೆ ಬೆಳೆದಿರೋವಂಥ ಬೀನ್ಸ್ ಅದು ತುಂಬಾ ಚೆನ್ನಾಗಿ ಬಿಟ್ಟಿದೆ. ಒಂದು ಹುಳ್ಕನೂ ಸಹ ಆಗಿಲ್ಲ. ನಾವು ಯಾವುದೇ ಔಷಧಿನೂ ಸಹ ಹೊಡೆದಿಲ್ಲ. ನನಗಂತೂ ತುಂಬಾ ಖುಷಿಯಾಗಿ ಹೋಗ್ಬಿಡುತ್ತೆ ಮನೇಲಿ ಈ ಥರ ತರಕಾರಿ ಎಲ್ಲ ಬೆಳೆದು ನಮ್ಮಲ್ಲೇ ಈ ಥರ ಆಹಾರನ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬಾ ಖುಷಿ. ಇವಾಗ ರವೆನೂ ಸಹ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಅಮ್ಮ ಯಾವುದೋ ಫೋನ್ ಬರ್ತಾಯಿತ್ತು, ಫೋನ್ ಮಾಡಿಕೊಡು ಅಂತ ಕೇಳ್ತಾನೆ ಇದ್ದರು. ನನಗೂ ಸಹ ಆವಾಗವಾಗ
ಈರುಳ್ಳಿ ಹಾಕೋದಿರ್ಬೋದು, ಹಸಿಮೆಣ್ಸಿಕಾಯಿ ಹಾಕೋದಿರ್ಬೋದು, ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ, ಸಾರಿ. ಇವಾಗ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ, ಕರಿಬೇವು ಮತ್ತು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಈ ಉಪ್ಪಿಟ್ಟು ಮಾಡೋದು ಎಲ್ಲರಿಗೂ ಗೊತ್ತಿರುತ್ತಲ್ಲ ಅಂತ ನಾನು ಕ್ಲಾರಿಟಿಯಾಗಿ ವೀಡಿಯೋನ ಮಾಡ್ಕೊತಾ ಇರಲಿಲ್ಲ. ಆಮೇಲೆ ಕ್ಲಿಯರಾಗೂ ಸಹ ಹೇಳ್ತಾನೂ ಇರಲಿಲ್ಲ. ಇವಾಗ ಬೀನ್ಸು ಮತ್ತು ಕ್ಯಾರೆಟ್ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಡ್ರೈ ಮಾಡ್ಕೊತಾ ಇದ್ದೀನಿ. ನಾವೆಷ್ಟು ಚೆನ್ನಾಗಿ ಡ್ರೈ ಮಾಡ್ಕೊತೀವಿ ವೆಜಿಟೇಬಲ್ ಎಲ್ಲ, ಅಷ್ಟು ಚೆನ್ನಾಗಿ 3/4% ಬೆಂದಿರುತ್ತೆ. ನೀವೇ ನೋಡ್ತಾ ಇರ್ಬೋದು, ಆಲ್ರೆಡಿ 3/4% ಬೆಂದಿದೆ. ನಾವು ಎಷ್ಟೇನು ಬೇಯಿಸ್ಕೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ, ಟೇಸ್ಟ್ ಸಹ ಇರೋದಿಲ್ಲ ಎಕ್ಸ್ಟ್ರಾ ಬೇಯಿಸ್ಕೊಳಕ್ಕೆ ಹೋದರೆ. ಆದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಎಲ್ಲ ಎಣ್ಣೆಲಿ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ಇಲ್ಲೇ ಪ್ರಿಪೇರ್ ಆಗೋಗ್ಬಿಡುತ್ತೆ. ಅಷ್ಟೇನು ನಾವು ಬೇಯಿಸ್ಕೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ. ಆಮೇಲೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೋಬೇಕು ಉಪ್ಪಿಟ್ಟಿಗೆ, ಆವಾಗಲೇ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಲಾಸ್ಟಿಗೆ ನೀವು ಸ್ವಲ್ಪ ಕಾಯಿನ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಕಾಯಿ ಅಷ್ಟು ಬಳಸೋದಿಲ್ಲ, ನಮ್ಮಲ್ಲಿ ತೆಂಗಿನ ಮರವೂ ಇಲ್ಲ. ಅದಕ್ಕೋಸ್ಕರನೇ ಊರಿಂದ ಬಂದಿದ್ದ ತೆಂಗಿನಕಾಯಿಂದ ನಾನು ಅಡುಗೆನೆಲ್ಲ ಪ್ರಿಪೇರ್ ಮಾಡ್ಕೊತೀನಿ. ಇವಾಗ ಸ್ವಲ್ಪ 2 ಮಿಲ್ಲಿಯಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಅಷ್ಟು ಕ್ಲಾರಿಟಿಯಾಗಿ ನಾನು ಅವಾಗವಾಗ ವೀಡಿಯೋನ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಆಮೇಲೆ ನೀವೇನು ನೋಡ್ತಾ ಇರ್ಬೋದು, ರವೆ ಹಾಕಿ ಚೆನ್ನಾಗಿ ಮಳ್ಳೆ ಆದಮೇಲೆ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಮ್ಮಂಗೆ ಸ್ವಲ್ಪ ಹಾಕ್ಕೊಟ್ಟಿದ್ದೆ. ನಾನು ಆವಾಗ ಹಾಕೋದು ವೀಡಿಯೋನ ಮಾಡ್ಕೊಂಡಿರಲಿಲ್ಲ. ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ಪಾಪುಗೂ ಸಹ ತಿನ್ನಿಸ್ದೆ ಸ್ವಲ್ಪನ. ನಾನು ಸ್ವಲ್ಪ ತಿಂದು ಆಮೇಲೆ ಇವಾಗ ಒಂದು ಕಡೆಯಿಂದ ಮನೆ ಒರೆಸ್ಕೊಂಬಿಡೋಣ, ಇನ್ನೂ ಸಹ ಮಲಗಿದಾರಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು ನಾನು ಮನೇನ ಒರೆಸ್ಕೊತೀನಿ. ಒಬ್ಬರು ಕೇಳಿದರು, ಅಷ್ಟು ಕ್ಲಾರಿಟಿಯಾಗಿದೆಯಲ್ಲ, ಕ್ಲಿಯರಾಗಿದೆಯಲ್ಲ ನಿಮ್ಮ ಟೈಲ್ಸ್ ಕಲ್ಲು, ಒಂಚೂರು ಗಲೀಜಾಗಿಲ್ವಲ್ಲ ಅಂತಲೂ ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರು. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಪೆನಾಲು ನಾನು ಬಳಸೋದಿಲ್ಲ, ಯಾವುದೇ ಕೆಮಿಕಲ್ನ ನಾನು ಬಳಸೋದಿಲ್ಲ. ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪಿನ ಪುಡಿನ ಹಾಕ್ಕೊಂಡು ನೀಟಾಗಿ ಮನೆಯೆಲ್ಲ ಒರೆಸ್ಕೊತೀನಿ. ಇವಾಗ ಸ್ವಲ್ಪ ದೇವ್ರ ಮನೆಗೆ ಬಂದೆ, ನೀವೇ ನೋಡ್ತಾ ಇರ್ಬೋದು. ನಾನು ಬರೋಕ್ಕಿಂತ ಮುಂಚೆನೇ ಪಾಪು ಹೋಗಿ ಗಂಟೆನ ಬಾರಿಸ್ಕೊಂಡು ನಿಂತಿರು. ಎಷ್ಟೇ ಆಚೆ ಬನ್ನಿ ಆಚೆ ಬನ್ನಿ ಅಂದರೂ ಬರ್ತಾ ಇರಲಿಲ್ಲ. ಅವರು ಹಠ ಮಾಡೋದು ಜಾಸ್ತಿ, ಮಕ್ಕಳಲ್ವಾ, ಅವರು ದೇವ್ರ ಮುಂದೆನೇ ನಿಂತ್ಕೊಳ್ಳಿ ಅಂತ ನಾನು ಸುಮ್ಮನಾದೆ. ನನ್ನ ಮೇಲೆ ಮಡಿಸಿರೋ ಹೂವು ತೆಗಿಲಿಲ್ಲ. ಎಷ್ಟು ಚೆನ್ನಾಗಿತ್ತು ಅಂದರೆ, ನಾನು ಶುಕ್ರವಾರ ಹಾಕಿರೋ ಹೂವು ಇನ್ನೂ ಒಂಚೂರು ಬಾಡಿರಲಿಲ್ಲ. ನಮ್ಮ ಪಾಪನೂ ಸಹ ಏನೇನೋ ಹೇಳ್ತಾಯಿದ್ರು, ನಾನು ಅದನ್ನು ಕೇಳಿಸ್ಕೊಂಡು ನಗಾಡ್ಕೊತಾ ಇದ್ದೆ. ಆಮೇಲೆ ಹೂವೆಲ್ಲ ಸ್ವಲ್ಪ ಚೇಂಜ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಫೋಟೋದು ಮಾತ್ರ ಹೂವನ್ನ ಚೇಂಜ್ ಮಾಡಿಕೊಂಡೆ. ದೊಡ್ಡ ಫೋಟೋ ತುಂಬಾ ಚೆನ್ನಾಗಿತ್ತಲ್ಲ ಅಂತ ನಾನು ತೆಗಿಯೋಕ್ಕೆ ಬೇಜಾರಾಗ್ತಾಯಿತ್ತು, ಅದಕ್ಕೆ ಹಂಗೆ ಬಿಟ್ಟೆ. ಇವತ್ತು ಕಳಸ ಏನೂ ತೆಗಿಯೋಕ್ಕೆ ಹೋಗಲಿಲ್ಲ. ಗುರುವಾರ ಮಾತ್ರ ನಾನು ಕಳಸನ ತೆಗೆಯೋದು, ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು. ಅದಕ್ಕೋಸ್ಕರನೇ ಇವಾಗ ದೀಪ ಎಲ್ಲ ಹಚ್ಕೊಂಡು ಪೂಜೆನೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಲ್ಲಿ ಕ್ಯಾಮ್ರನೇ ನೋಡ್ತಾ ಇದ್ದೆ ಆನ್ ಆಗೈತೋ ಇಲ್ವೋ ಅಂತ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೂಜೆ ಆಯಿತು ಅಲ್ವಾ. ಇವತ್ತು ದೇವ್ರ ನೈವೇದ್ಯಕ್ಕೆ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ನನಗೆ ಸ್ವಲ್ಪ ಮೂಡ್ ಆಫ್ ಆಗಿ ಹೋಗ್ಬಿಟ್ಟಿದೆ. ಪಾಪಿಗೆ ಇವಾಗೆಲ್ಲ ಒಂದು ಚೂರು ಎದ್ದು ಓಡಾಡ್ತಾಯಿದ್ರು. ಮನೆಗೆಲ್ಲ ಧೂಪ ಹಾಕ್ಕೊಂಡು ನಾನು ಸಹ ತುಂಬಾ ಫ್ರೆಶ್ ಅಪ್ ಆಗಿ ಪಾಪುಗೂ ಸಹ ಫ್ರೆಶ್ ಅಪ್ ಮಾಡಿದ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಆ್ಯಂಡ್ ಶೇರ್ ಕಮೆಂಟ್